ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ನಟ ದರ್ಶನ್ ಅವರ ವಿರುದ್ಧ ಅಂದರೆ ಚಿತ್ರಮಂದಿರದಿಂದ ಅವರನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಒತ್ತಡ ಜಾಸ್ತಿ ಇದೆ. ಸೊ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮಾಡಿರುವಂಥ ಕೆಲಸವನ್ನು ನಾವು ಖಂಡಿಸುತ್ತೇವೆ. ತನಿಖೆ ಪೂರ್ಣ ಬಳಿಕ ನಟನ ಬ್ಯಾನ್ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ ಅಂತೇಳಿ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಸುದ್ದಿಗೋಷ್ಠಿ ಮಾಡಿ ಈ ರೀತಿಯ ತೀರ್ಮಾನಕ್ಕೆ ಬಂದಿದ್ದಾರೆ. ತನಿಖೆ ನಡೀತಾ ಇದೆ. ತಪ್ಪಿತಸ್ಥರಿಗೆ ಪೊಲೀಸರು ಶಿಕ್ಷೆ ಕೊಡ್ತಾರೆ. ಸೊ ಬ್ಯಾನ್ ಬಗ್ಗೆ ಅಂಗಸಂಸ್ಥೆಗಳು ಒಟ್ಟುಗೂಡಿ ತೀರ್ಮಾನಕ್ಕೆ ಬರ್ತಾರೆ. ಸೊ ಕೊಲೆ ವಿಚಾರ ಆಗಿರೋದ್ರಿಂದ ತನಿಖೆ ಬಳಿಕ ಇದರ ಬಗ್ಗೆ ನಾವು ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಕೂಡಲೇ ಬ್ಯಾನ್ ಬಗ್ಗೆ ಯೋಚನೆ ಮಾಡೋಕ್ಕೂ ಕೂಡ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಸ್ಯಾಂಡಲ್ವುಡ್ಡಿಂದ ದರ್ಶನ್ ಬ್ಯಾನ್ಗೆ ಒತ್ತಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ದರ್ಶನ್ ಮಾಡಿರುವಂಥ ಕೆಲಸವನ್ನು ಖಂಡಿತವಾಗಿಯೂ ಕೂಡ ನಾವು ಅದನ್ನು ಖಂಡಿಸುತ್ತೇವೆ ಅಂತ ಹೇಳಿದರು. ಬಟ್ ಬ್ಯಾನ್ ವಿಚಾರವಾಗಿ ಮಾಡಿದರು. ಬಟ್ ಇದರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ತನಿಖೆ ಆಗ್ತಾ ಇದೆ, ಆಗಲಿ ಅಂತೇಳಿ. ಇನ್ನು ರೇಣುಕಾಸ್ವಾಮಿ ಕುಟುಂಬದ ಜೊತೆ ನಾವು ನಿಲ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ರೇಣುಕಾಸ್ವಾಮಿ ಮನೆಯವರಿಗೆ ಸಾಂತ್ವನ ಹೇಳಬೇಕು. ಸೊ ನಾಳೆ ಚಿತ್ರದುರ್ಗಕ್ಕೆ ಹೋಗಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಜೊತೆಗೆ ಅವರಿಗೆ ಸಹಾಯ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾಳೆ ರೇಣುಕಾಸ್ವಾಮಿ ಕುಟುಂಬದ ಜೊತೆ ನಾವು ಮಾತನಾಡ್ತೀವಿ. ಅಲ್ಲಿ ಚಿತ್ರದುರ್ಗಕ್ಕೂ ಕೂಡ ನಾವು ಭೇಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಒಬ್ಬ ಸಾಮಾನ್ಯ ಹುಡುಗನನ್ನು ಒಬ್ಬ ಅಭಿಮಾನಿ ಅಂತ ಹೇಳಲಾಗ್ತಾ ಇದೆ, ಗೊತ್ತಿಲ್ಲ. ಸೆಲೆಬ್ರಿಟಿ ಅಂತ ಹೇಳ್ತಾ ಇರುವಂಥ ದರ್ಶನ್ ಸೆಲೆಬ್ರಿಟಿಯನ್ನೇ ಕೊಂದುಬಿಟ್ರ ಅನ್ನುವಂಥ ಒಂದು ಪ್ರಶ್ನೆ, ಒಂದು ಥಾಟ್ ಒಂದು ಕಡೆ. ಆದರೆ ಈಗ ದರ್ಶನ್ ಅವರ ಈ ವಿಕೃತ ಮನಸ್ಸು ಏನಿದೆಯಲ್ಲ, ದರ್ಶನ್ ಆಗಿರ್ಬೋದು, ಗ್ಯಾಂಗ್ ಆಗಿರ್ಬೋದು, ದರ್ಶನ್ ಸೂಚನೆ ಮೇರೆಗೆ ಈ ಘಟನೆ ಆಗಿರೋದು. ದರ್ಶನ್ ಪಾಪ ಏನು ಮಾಡಬೇಡಿ ಅಂತ ಹೇಳಿದರೆ ಅದು ಏನು ಆಗ್ತಿರಲಿಲ್ಲ. ದರ್ಶನ್ ಹೇಳಿರೋದ್ರಿಂದಲೇ ಈ ರೀತಿ ಆಗಿರೋದಲ್ಲಿ. ದರ್ಶನ್ ಹೊಡಿಬೇಡಿ, ಬುದ್ಧಿವಾದ ಹೇಳಿ ಕಳಿಸಿ ಅಂತ ಹೇಳಿದರೆ ಪಾಪ ಆತ ಹೇಗೋ ಬಚಾವ್ ಆಗ್ತಿದ್ನ. ಬಟ್ ದರ್ಶನೇ ಆತ ಸಾಯುವಂಥ ಸಂದರ್ಭದಲ್ಲಿ ದರ್ಶನ್ ಮುಂಭಾಗದಲ್ಲಿ ಇದ್ದ. ಕೂಲಂಕುಷವಾಗಿ ತಮ್ಮ ವರದಿಗಳನ್ನು ತಮ್ಮ ಮಾಧ್ಯಮದ ಮೂಲಕ, ನಿಮ್ಮ ಚಾನಲ್ ಮೂಲಕ ಎಲ್ಲರಿಗೂ ಗೊತ್ತಾಗಿದೆ ವಿಚಾರ ಏನು ಅಂತ. ಇಲ್ಲಿ ಏನು ಮುಚ್ಚು ಮರೆ ಮಾಡೋಕ್ಕೆ ಆಗೋದೇ ಇಲ್ಲ. ಎಲ್ಲ ಟ್ರಾನ್ಸ್ಪರೆಂಟಾಗಿ ಏನಾಗಿದೆ ಅದು ವಿಚಾರನ, ವಾಸ್ತವಿಕತೆಯನ್ನು ಈಗಾಗಲೇ ಎಲ್ಲ ಜಗಜ್ಜಾಹೀರಾಗಿದೆ. ಈಗ ದರ್ಶನ್ ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ಮೇರು ನಟ, ಚೆನ್ನಾಗಿ ಗೊತ್ತು ತಮಗೆ. ಇಂಟೆನ್ಷನಲ್ ದೊಡ್ಡ ನಟ ಅವಾಗಿದ್ರು, ಈಗಿಲ್ಲ ಸರ್. ವಿಚಾರಕ್ಕೆ ಬಂದ್ಬಿಡೋಣ. ತುಂಬಾ ಮೀಟಿಂಗ್ ಮಾಡಿದ್ದೀರಾ ಸರ್, ಬ್ಯಾನ್ ಮಾಡ್ತೀರಾ ಇಲ್ವಾ ಸರ್? ಸರ್ ಈಗ ಒಂದು ವಿಚಾರ ನಾವು ಮಾತಾಡೋಕೆ ಡಿಸ್ಕಸ್ ಮಾಡೋಕೆ ಮಧ್ಯೆ ಮಾಡಿದ್ರೆ ಫ್ಲೋ ಹೋಗ್ಬಿಡೋದು ನಮಗೆ. ಮಧ್ಯಾಹ್ನ ಪಾಯಿಂಟ್ ಹೇಳಿದ್ರೆ ದಯವಿಟ್ಟು, ಯಾಕಂದರೆ ಎಲ್ಲ ಚಾನಲ್ಗಳು ಕಾಯ್ತಾ ಇರೋದನ್ನ ಎಲ್ರಿಗೂ ಒಬ್ಬರಿಗೆ ಮಾಡೋಕ್ಕಲ್ಲ. ಆಯಿತು ಬಿಡಿ ಸರ್, ತೊಂದರೆ ಇಲ್ಲ. ಅದನ್ನು ವಾಪಸ್ ತೊಗೊಂಡಿನಿ ವರ್ಡ್ನ. ಈಗ ಏನಾಗಿದೆ ಅಂದರೆ ಈ ಚಿತ್ರರಂಗದಲ್ಲಿ ಅವ್ರಿಗೆ ಮಾಡಿರೋದ ಕಡಾಖಂಡಿತವಾಗಿ ಎಲ್ಲರೂ ನಾವು ಖಂಡಿಸ್ತೇಬೇಕು. ಅದು ಫಸ್ಟ್ ಪಾಯಿಂಟ್. ಇದನ್ನೋ ಅದರ ಎರಡನೇದಾಗಿ ಆ ಕುಟುಂಬಕ್ಕೆ ಒಂದು ಹುಡುಗ ಆ ಮಗು ಕಳ್ಕೊಂಡಿದ್ದು ದುಃಖ ಎಲ್ರಿಗೂ ಇದೆ, ನಮಗೂ ಇದೆ. ನಮ್ಮ ಸಭೆಯಲ್ಲಿ ಮುಖ್ಯ ಚರ್ಚೆ ಆಗಿದೆ, ಅದೇ ಮೇಯ್ನ್ ನಮಗೆ. ಏನು ಚರ್ಚೆ ಆಯಿತು ಅಂದರೆ ಫಸ್ಟು ಅವ್ರಿಗೆ ಸಾಂತ್ವನ ಹೇಳೋದು, ಅವ್ರಿಗಾಗಿದ್ದು ಅನ್ಯಾಯಗಳಾಗಿದ್ದು ಅದು ಖಂಡಿಸ್ತೇಬೇಕು. ಪ್ರತಿಯೊಬ್ಬ ಮನುಷ್ಯನ ಮಾನವೀಯತೆ ಇದ್ದವರು ಅದು ಮಾಡಲೇಬೇಕು. ನಾವು ಕೂಡ ಅದಕ್ಕೆ ಭಾಗಿಗಳಾಗಿದ್ದು ದುಃಖದಲ್ಲಿ. ತಂದೆ ತಾಯಿಗಳಿರ್ಬೋದು, ಹೆಂಡತಿ ಇರ್ಬೋದು, ನಿಜವಲ್ಲೂ ಅವರ ಗೋಳಾಟ ನೋಡು ನಾವೆಲ್ಲ ಭಾಳಷ್ಟು ನೋವು ಮಾಡಿಕೊಂಡು, ತುಂಬ ಕಾರ್ಯಕರ್ತ ಸಮಿತಿದ್ರು, ಮಾಜಿ ಅಧ್ಯಕ್ಷರೆಲ್ಲ ಭಾಳ ನೋವು ಮಾಡಿಕೊಂಡು ನಮ್ಮ ಮೊದಲನೇದಾಗಿ ಏಕೆ ಹೇಳಿದೆ ಅಂದರೆ ಅವ್ರ ಕುಟುಂಬಕ್ಕೆ ನಾವು ಸಪೋರ್ಟ್ ಮಾಡೋವಂಥ ಕೆಲಸ, ಖಂಡಿತ ಸಪೋರ್ಟ್ ಮಾಡೋ ಕೆಲಸ ಮಾಡ್ತೀವಿ. ಇದಕ್ಕೋಸ್ಕರ ನಾಳೆ ಬೆಳಗ್ಗೆನೇ ನಮ್ಮದು ತಂಡ, ನಮ್ಮ ವಾಣಿಜ್ಯ ಮಂಡಳಿಯಿಂದ ಎಲ್ಲ ಈ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು, ಮಾಜಿ ಅಧ್ಯಕ್ಷರು ನಾಳೆ ಬೆಳಗ್ಗೆನೇ ಅಲ್ಲಿಗೆ ಹೋಗುವಂಥ ಕೆಲಸ ಮಾಡ್ತಾಯಿದ್ದೀವಿ. ಆ ಕುಟುಂಬಕ್ಕೆ ಭೇಟಿ ಮಾಡ್ತೀವಿ. ಅವ್ರಿಗೇನೋ ಸಾಂತ್ವನ ಹೇಳೋಂಥ ಕೆಲಸ ಮಾಡಿ ಅವ್ರ ಕುಂದುಕೊರತೆಗಳೇನು ಏನಾದರೂ ಅಂದರೆ ಏನು ಪರಿಣಾಮಗಳೇನು. ಯಾಕಂದರೆ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್ ಯು ಟು ಪ್ರೊಟೆಕ್ಟ್ ದಿ ಫ್ಯಾಮಿಲಿ, ಪ್ರೊಟೆಕ್ಟ್ ಮಾಡೋದು ಧರ್ಮ ನಮ್ಮದಿದೆ. ಆ ಕೆಲಸ ಮಾಡುವಂಥ ಫಸ್ಟ್ ಕೆಲಸ ಸರ್. ಸೆಕೆಂಡ್ ಪಾಯಿಂಟು, ಕಾನೂನು ಅಡಿಯಲ್ಲಿ ಅವ್ರು ಹೋಗ್ತೀವಿ, ಸಂತಾನ ಮಾಡ್ತೀವಿ, ಆಯಿತಾ. ಎರಡನೇ ಪಾಯಿಂಟು, ಇದ್ರ ಬಗ್ಗೆ ಕೂಲಂಕುಷವಾಗಿ ತಮ್ಮ ವರದಿಗಳನ್ನು ತಮ್ಮ ಮಾಧ್ಯಮದ ಮೂಲಕ, ನಿಮ್ಮ ಚಾನಲ್ ಮೂಲಕ ಎಲ್ಲರಿಗೂ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.